ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈಗಾಗಲೇ ಹೇಳಿದಾಗೆ ಅವರಿಗೆ ಒಂದು ಸಮಯದ ಅಭಾವ ಇತ್ತು ಅಂತ ಹೇಳಿದ್ರು. ನಮ್ಗೆ ಹೆಚ್ಚಾಗಿ ಜನ ಸೇರ್ಬೇಕು ಅಂತಲ್ಲ, ನಮ್ಮ ಕೆಲಸ ಹೇಗೆ ನಡೀತಾ ಉಂಟು ನಮ್ಮ ಬೂತ್ ನಲ್ಲಿ ಅಂತ ಹೇಳುದು ಬಹಳ ಮುಖ್ಯ. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಏಪ್ರಿಲ್ 26ನೇ ತಾರೀಕು ನಮ್ಮ ಎಲೆಕ್ಷನ್ ಚುನಾವಣಾ ದಿನಾಂಕ ನಮ್ಗೆ ಗೊತ್ತಾಗಿದೆ. ಕೆಲವು ದಿನಗಳು ಮಾತ್ರ ನಮ್ಮ ಕೈಯಲ್ಲಿರುವಂತದ್ದು. ಈ ಸರ್ತಿ ಹೇಗೆ ಉಂಟು ಅಂತ ಹೇಳಿದ್ರೆ ತ್ರಿಕೋನ ಸ್ಪರ್ಧೆ. ಬಿಜೆಪಿ ಗೆಲ್ಲುವುದಿಲ್ಲ ಅಂತ ಇಷ್ಟು ಸಲ ನಾವು ಅನ್ಕೊಂಡ ಒಂದು ಇದನ್ನ ಚೇಂಜ್ ಮಾಡಿ ಗೆಲ್ಲುವ ಎಲ್ಲ ನಿರೀಕ್ಷೆಗಳನ್ನು ಹೊತ್ತುಕೊಂಡು ನಾವು ನಡೀತಾ ಇದ್ದೇವೆ. ಹಾಗಾಗಿ ನಮ್ಮ ಮೇಲೆ ಜವಾಬ್ದಾರಿ ತುಂಬಾ ಹೆಚ್ಚಾಗುಂಟು. ಒಂದೊಂದು ಮನೆ ಕೂಡ ಭೇಟಿ ತುಂಬಾ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ನಮ್ಮ ಒಂದು ಕರಪತ್ರಗಳಿಗಾಗಲೇ ಬಂದು ಮುಟ್ಟಿದಂತ ಅನ್ಕೊಳ್ತೇನೆ. ನಮ್ಗೆ 7 ಸಲ ಇಲ್ಲಿಂದ ಪ್ರತಿ ಮನೆಗೆ ಭೇಟಿ ಕೊಡಬೇಕು. ಅದನ್ನು ಖಂಡಿತವಾಗ್ಲೂ ನೀವೆಲ್ಲರೂ ನನ್ನ ಪರವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಿಂತುಕೊಳ್ತೇನೆ. ಯಾಕೆ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ನಂತರ ಹಲವಾರು ಯೋಜನೆಗಳು ತಂದು ಜಾರಿ ತಂದು ಅದನ್ನು ಸಕ್ಸಸ್ಫುಲ್ ಕೂಡ ಆಗಿದ್ದೀವಿ. ಪ್ರತಿಯೊಂದು ಮನೆಯಲ್ಲೂ ಮಿನಿಮಮ್ ಆಗಿ 1 ಅಲ್ಲ 2 ಬೆನಿಫಿಷಿಯರ್ಸ್ ಇದ್ದಾರೆ. ಈಗ ಜನಗಳು ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಬರ್ತಾರಾ ಓಟ್ ಕೇಳ್ತಾರಾ ಅಂತ ಹೇಳಿ ವೇಟ್ ಮಾಡ್ತಾ ನಿಂತಿದ್ದಾರೆ. ಮೋದಿಜಿಗೆ ಓಟ್ ಮಾಡುವಂತ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಕೂಡ ಖಂಡಿತ ಗೊತ್ತುಂಟು, ಮೋದಿಜಿ ಇದ್ರೆ ಮಾತ್ರ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವರಿದ್ದ ಕಾರಣ ನಾವು ಒಂದು ಕೇರಳದಲ್ಲಿ ಎಂಪಿಯು ಎಂಎಲ್ಎ ಇಲ್ಲದಿದ್ರು ಕೂಡ ನಾವು ಸರಾಗವಾಗಿ ಜೀವನ ಮಾಡ್ತಾ ಇರೋದು ಮೋದಿಜಿಗೋಸ್ಕರ, ಮೋದಿಜಿಯಿಂದ. ಅದಕ್ಕಾಗಿ ಈ ಸಲ ಅವರು ನಮಗೋಸ್ಕರ ಕೇರಳದ ನಮ್ಮ ಕಾಸರಗೋಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಸಲ ಮೋದಿಜಿಗೆ ಅವರು ಓಟು ಕೊಡ್ತಾರೆ. ಅದಕ್ಕಾಗಿ ನಮ್ಮ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ನಮ್ಮ ಎಲ್ಲರೂ ಕೂಡ ಬಿಸಿ, ಆ ಬಿಸಿ ಶೆಡ್ಯೂಲ್ ಅಲ್ಲಿ 1 ಗಂಟೆ ಅಥವಾ 2 ಗಂಟೆ ಸಮಯ ಮೀಸಲಿಟ್ಟು ಈ 20 ದಿವಸಗಳ ಕಾಲ ಚುನಾವಣೆಯ ಕಾವು ಏನಿದೆ ಅದು ತುಂಬಾ ಜೋರಾಗಿ ಬರದಿಂದ ಸಾಗ್ಲಿ. ಎಲ್ಲರೂ ಕೂಡ ಸಮಯವನ್ನು ಅದಕ್ಕೆ ಬೇಕಾಗಿ ಮೀಸಲಿಟ್ಟು ಎಲ್ಲರ ಪ್ರತಿ ಮನೆಯಲ್ಲೂ ಕೂಡ ನೀವು ಭೇಟಿ ಮಾಡಿ ನಮ್ಮ ಕರಪತ್ರಗಳ ತಲುಪಿಸಿ ಸ್ವಲ್ಪ ಮೋದಿಜಿಯ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ವಿರಾಮಿಸ್ತೇನೆ. ಜೈ ಭಾರತ್ ಮಾತೆ.